ಒಂದು ಕಾಲದ ಉಗ್ರನಿಗೆ ಶ್ರದ್ಧಾಂಜಲಿ ಹೇಳಿದ ಸಿಎಂ ವಿಜಯ್. ಎಲ್ಟಿಟಿಇ ನಾಯಕನಿಗೆ ಸಿಎಂ ವಿಜಯ್ ಶ್ರದ್ಧಾಂಜಲಿ. ಒಂದು ಕಾಲದಲ್ಲಿ ಉಗ್ರನಿಗೆ ಶ್ರದ್ಧಾಂಜಲಿ ಹೇಳಿದ್ರು ಸಿಎಂ ವಿಜಯ್. ಎಲ್ಟಿಟಿಇ ನಾಯಕನಿಗೆ ಸಿಎಂ ವಿಜಯ್ ಶ್ರದ್ಧಾಂಜಲಿ. ಮತ್ತೊಂದು ವಿವಾದಕ್ಕೆ ಸಿಲುಕಿದ ತಮಿಳುನಾಡು ಸಿಎಂ. ವೇಲುಪಿಳ್ಳೈ ಪ್ರಭಾಕರನ್ಗೆ ಹುತಾತ್ಮ ಪಟ್ಟ ಕಟ್ಟಿದ ವಿಜಯ್. ಎಲ್ಟಿಟಿಇ ಪ್ರಭಾಕರನ್ಗೆ ಶ್ರದ್ಧಾಂಜಲಿ ಸಲ್ಲಿಸಿದ ತಮಿಳುನಾಡು ಸಿಎಂ. ನಿಷೇಧಿತ ಎಲ್ಟಿಟಿಇ ಸಂಘಟನೆಯ ನಾಯಕನ ನೆನೆದ ದಳಪತಿ. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹತ್ಯೆಗೆ ಕಾರಣವಾಗಿದ್ದ ಎಲ್ಟಿಟಿಇ ಮಲ್ಲಿವೈಕಲ್ನ ನೆನಪನ್ನ ನಾವು ಕಾಪಾಡಿಕೊಂಡಿದ್ದೇವೆ. ಸಮುದ್ರ ಚೇಗಿನ್ ತಮಿಳರ್ ಹಕ್ಕಿನ ಹೋರಾಟಕ್ಕೆ ಬೆಂಬಲಿಸುವೆ, ಹೀಗಂತ ಹೇಳಿದ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್. ವಿಶೇಷ ಅಂದ್ರೆ ವಿಜಯ್ ಸರ್ಕಾರದ ಭಾಗವಾಗಿದೆ ಕಾಂಗ್ರೆಸ್ ಪಕ್ಷ. ದಳಪತಿ ವಿಜಯ್ ನಿಲುವಿನ ಬಗ್ಗೆ ಏನ್ ಹೇಳುತ್ತೆ ಕಾಂಗ್ರೆಸ್ ಪಕ್ಷ? ಹಾಗಾದ್ರೆ ಪ್ರಭಾಕರನ್ ಚಿಂತನೆ ಆಧರಿಸಿದ ವಿಸಿಕೆ ಕೂಡ ಈಗ ಕೈ ಮಿತ್ರ ಪಕ್ಷ. ಒಬ್ಬ ಜನಪ್ರತಿನಿಧಿಯಾಗಿ ಈಗ ಆಯಿತು, ಈ ಹಿಂದೆ ಒಬ್ಬ ಸ್ಟಾರ್ ನಟನಾಗಿ ಎಲ್ಲರೂ ಕೂಡ ಸಾಕಷ್ಟು ಅಭಿಮಾನಿಗಳು ಬೆಂಬಲವನ್ನು ಹೊಂದಿರ್ತಾರೆ. ಬಟ್ ನಾವು ಏನು ಮಾತಾಡ್ತೀವಿ ಸಮಾಜಮುಖಿಯಾಗಿ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟು. ಒಬ್ಬ ಉಗ್ರನಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿರ್ತಾರೆ. LTTE ಅಂದರೆ ಈ ಒಂದು ಸಂಘಟನೆ ಈಗ ಕರ್ನಾಟಕದಲ್ಲಿ ಹೇಗೆ ಒಂದು ಸಂಘಟನೆಯನ್ನು ಬ್ಯಾನ್ ಆಗಿದೆಯಲ್ಲ, ಅದೇ ರೀತಿಯಲ್ಲಿ ಈ ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧಗಳು ಕೇಳಿಬಂದಿತ್ತು. ಆ ಉಗ್ರನಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿರ್ತಾರೆ ದಳಪತಿ ವಿಜಯ್. ಸೊ ಈಗ ಆ ವಿಚಾರ ಮತ್ತಷ್ಟು ಚರ್ಚೆ ಆಗ್ತಾ ಇದೆ. ಇನ್ನು TVKಯ ಜೊತೆ ಮಿತ್ರ ಪಕ್ಷವಾಗಿದ್ದು ಕಾಂಗ್ರೆಸ್, ವಿಸಿಕೆ ಸಹಿತ ಇದೆ. ಕಾಂಗ್ರೆಸ್ ಮತ್ತು ವಿಸಿಕೆ, ಕಾಂಗ್ರೆಸ್ ಏನು ಹೇಳುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥ ವಾದಗಳು ನಡೀತಾ ಇರುವಂಥದ್ದು. ಉಗ್ರರಿಗೆ ಒಂದು ಶ್ರದ್ಧಾಂಜಲಿ ಹೇಳೋದು, ಉಗ್ರರಿಗೆ ನಾವು ಸಂತಾಪವನ್ನು ವ್ಯಕ್ತಪಡಿಸೋದು ಅಂತ ಅಂದರೆ, ಸೊ ಇದು ಸಮಾಜಮುಖಿಯಾಗಿ ಇರುವಂಥ ಕೆಲವೊಂದು ವ್ಯಕ್ತಿಗಳಿಗೆ, ಇನ್ನು ಎಲ್ರಿಗೂ ಸಹಿತ ದೇಶ ವಿರೋಧಿ ಅಂತ ಬಂದಾಗ ಯಾರನ್ನ ದೇಶ ವಿರೋಧಿ ಆದವ್ರನ್ನ ಯಾರನ್ನ ನಾವು ಅವ್ರ ಬಗ್ಗೆ ಮಾತಾಡ್ತೀವಿ, ಯಾರನ್ನ ನಾವು ಅವ್ರ ಬಗ್ಗೆ ಹೊಗಳ್ತೀವಿ ಅಂತ ಅಂದಾಗ ಅದು ಜನಪ್ರತಿನಿಧಿಯಾಗಿ ಅದು ಒಳಿತಲ್ಲ, ಶೋಭೆ ಅಲ್ಲ, ಇನ್ನೊಂದ್ರ ಜೊತೆಗೆ ಅದು ಮಾತಾಡುವಂಥ ವಿಚಾರಗಳಲ್ಲ. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ ದಳಪತಿ ವಿಜಯ್ ಯಾವಾಗ ಸರ್ಕಾರ ರಚನೆ ಮಾಡೋದಕ್ಕೆ ಅಂತ ಮುಂದಾದರೂ TVK ಪಕ್ಷವನ್ನು ಅಲ್ಲಿ ಮುನ್ನೆಲೆಗೆ ತೆಗೆದುಕೊಂಡು ಒಂದು ಬಹುಮತದಿಂದ ಆರಿಸಿ ಬಂದು ಗೆದ್ದು ಬಂದು ಅದ್ರ ಜೊತೆಗೆ ಸರ್ಕಾರ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ವಿವಾದಕ್ಕೆ ಸಿಲುಕ್ತಾ ಇದ್ದಾರೆ. ಒಂದಲ್ಲ ಒಂದು ವಿವಾದಕ್ಕೆ ಪ್ರಮಾಣ ವಚನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮಾಣ ವಚನ ಸ್ವೀಕಾರದ ಸಂದರ್ಭದಲ್ಲಿ ಸನಾತನಿ ಧರ್ಮದ ಬಗ್ಗೆ ಸ್ಟಾಲಿನ್ ಮಾತನಾಡಿದಾಗ ವಿಜಯ್ ಅವರ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನು ಕೂಡ ಎಲ್ಲರೂ ಕೂಡ ಗಮನಿಸಿದ್ದಾರೆ, ಸನಾತನಿ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಹೀಗಾಗಿ ಹಲವಾರು ಚರ್ಚೆಗಳು ಆಗ್ತಾ ಇದೆ ಈ ವಿಚಾರಕ್ಕೆ.